ಮೊದಲನೇದಾಗಿ ನಾನು ಮಲ್ಲೇಪುರಂ ಸರ್ ಈ ಒಂದು ಪ್ರಶಸ್ತಿ ಸಮಿತಿಯ ಮುಖ್ಯಸ್ಥರು ಅವರಿಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಎರಡನೇದಾಗಿ ಈ ಪ್ರಶಸ್ತಿಯನ್ನು ನಾನು ಅವರು ಕೀರಂ ನಾಗರಾಜನನ್ನು ನನಗೆ ಅನುಭವ ಸಾಹಿತ್ಯವನ್ನು ಅಲ್ಲಮನನ್ನು ಕಲಿಸಿದಂತಹ ಕೀರಂ ನಾಗರಾಜ ಅವ್ರಿಗೆ ನಾನು ಈ ಪ್ರಶಸ್ತಿಯನ್ನು ಅರ್ಪಣೆ ಮಾಡ್ತಾ ಇದ್ದೀನಿ. ಯಾಕೆಂದರೆ ನನಗೆ ಅನುಭವ ಅಂದರೆ ಏನು, ಅಲ್ಲಮನನ್ನು ಓದೋ ಕ್ರಮ ಹೇಗೆ ಅದನ್ನು ಕಲಿಸಿದ್ದು ಅವರು. ಆ್ಯಕ್ಚುಲಿ ಮಲ್ಲೇಪುರಂ ಸರ್ ನನಗೆ ಫೋನ್ ಮಾಡಿ ಹೇಳಿದ ತಕ್ಷಣ ನನಗೆ ಭಾರಿ ಖುಷಿ ಆಯಿತು, ಸಂತೋಷ ಆಯಿತು. ಅವ್ರಿಗೆ ಧನ್ಯವಾದಗಳನ್ನು ಹೇಳಿದೆ. ಆಮೇಲೆ ನಮ್ಮ ಸ್ನೇಹಿತರಿಗೆ ನೆಂಟರಿಗೆ ಎಲ್ರಿಗೂ ಹೇಳಿದೆ, ಖುಷಿಪಟ್ಟರು, ಪಾರ್ಟಿ ಕೊಟ್ಟೆ, ಎಲ್ಲ ಆಯಿತು. ಆಮೇಲೆ ಎಲ್ಲೋ ಒಂದು ಕಡೆ ನನಗೆ ಅನುಮಾನ ಆಯಿತು, ಇಂಥ ಒಂದು ದೊಡ್ಡ ಪ್ರಶಸ್ತಿಯನ್ನು ಸ್ವೀಕರಿಸುವಂಥ ಅರ್ಹತೆ ನನಗಿದೆಯೇ ಅಂತ. ಅದರಿಂದ ಅವ್ರ ವಿಶ್ವಾಸವನ್ನು ಕಳ್ಕೊಳ್ಳೋವಂಥ ಸ್ಥಿತಿಯಲ್ಲಿ ನಾನಿಲ್ಲ. ಹಾಗಾಗಿ ಈ ಪ್ರಶಸ್ತಿಯನ್ನು ನಾನು ನನ್ನ ಗುರುಗಳಾದ ಕೀರಂ ನಾಗರಾಜ್ ಅವ್ರಿಗೆ ಅರ್ಪಿಸ್ತಾ ಇದ್ದೀನಿ. ಪ್ರಶಸ್ತಿ ಅರ್ಪಿಸೋದು ಸರಿ, ಬಟ್ ಪ್ರಶಸ್ತಿಯ ಮೊತ್ತ ಏನು ಮಾಡೋದು ಅನ್ನುವಂಥ ಪ್ರಶ್ನೆ ಬಂತು. ಕೆಲವು ದಿವಸಗಳ ಹಿಂದೆ ನಮ್ಮ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದ ಶ್ರೀ ನಿರ್ಮಲಾನಂದನಾಥ್ ಸ್ವಾಮೀಜಿಯವರು ನನ್ನನ್ನು ಕರೆದು, ನೀನು ಸ್ವಲ್ಪ ದಿವಸ ಡಿಪಾರ್ಟ್ಮೆಂಟ್ ಕೆಲಸ ಮಾಡಬೇಡ ಅಂತಂದರು. ಅಲ್ಲೇ ನಮ್ಮ ಡಿಪಾರ್ಟ್ಮೆಂಟ್ ಡೀನ್ ಕೂಡ ಇದ್ದರು, ಎ ಟಿ ಶಿವರಾಮ್ ಅಂತ. ಇವ್ರಿಗೆ ಯಾವುದು ಡಿಪಾರ್ಟ್ಮೆಂಟ್ ಕೆಲಸ ಕೊಡಬೇಡಿ ಅಂತ. ನಾನು ಯಾಕೆ ಸ್ವಾಮೀಜಿ ಅಂತ ಕೇಳಿದೆ. ಇಲ್ಲ, ನಮ್ಮದು ನಾಥ ಸಂಪ್ರದಾಯ, ಗೋರಕ್ಷನಾಥ, ಮತ್ಸ್ಯೇಂದ್ರನಾಥ, ನವನಾಥರದ್ದು. ಸೊ ಕನ್ನಡದಲ್ಲಿ ನಾಥಸಿದ್ಧರ ನಾಥಯೋಗಿಗಳ ಕುರಿತಾದಂಥ ಅಧ್ಯಯನ ಸಂಶೋಧನೆಗಳಾಗಬೇಕು. ಅದಕ್ಕಾಗಿ ಮೂಲಪಟ್ಟಿಗಳು, ಸಮಗ್ರ ಮೂಲಪಟ್ಟಿಗಳು ಕನ್ನಡದಲ್ಲಿ ಬರಬೇಕು. ಆ ಕೆಲಸ ನೀನು ತಗೋ ಅಂತ ನನಗಂದರು. ನನಗೆ ನನ್ನಂಥ ಒಬ್ಬ ಅನುವಾದಕನಿಗೆ ಅದು ಜೀವಮಾನದ ಒಂದು ಪುಣ್ಯ ಅದು. ಆದರೆ ನಾನು ಸ್ವಾಮೀಜಿಗೆ ಹೇಳಿದೆ, ಇಲ್ಲ ಸ್ವಾಮೀಜಿ, ಇದು ನಾನು ಒಬ್ಬನ ಕೈಲಾಗುವಂಥ ಕೆಲಸ ಅಲ್ಲ, ಇದಕ್ಕೊಂದು ತಜ್ಞ ಪರಿಣಿತರ ಒಂದು ತಂಡನೇ ಮಾಡಬೇಕು ಅಂತ ಅಂದೆ. ಇಲ್ಲಿ ನೋಡೋಣ ಮುಂದೆ ಇದು ಯಾವ ಶೇಪ್ ತೊಗೊಳ್ತದೆ, ಸದ್ಯಕ್ಕೆ ನೀನು ಶುರು ಮಾಡು ಅಂತ ಅಂದರು. ಆಮೇಲೆ ಇನ್ನೊಂದು ಮಾತು ಕೇಳಿದ್ರು, ಅವ್ರ ಸಮಗ್ರ ಪಠ್ಯ ಎಲ್ಲ ನಿನ್ನ ಹತ್ರ ಇರಬೇಕಲ್ವೇ. ನಾನು ಸ್ವಾಮೀಜಿಗೆ ಡಿಸಪಾಯಿಂಟ್ ಆಗಬಾರ್ದು ಅಂತ, ಇಲ್ಲ ಸ್ವಾಮೀಜಿ ಎಲ್ಲ ಇದೆ, ನನ್ನ ಹತ್ರ ಬೆರಳೆಣಿಕೆ ಅಷ್ಟು ಪುಸ್ತಕಗಳು ಅಷ್ಟೇ ಇತ್ತು. ಸರಿ, ಮತ್ತೆ ಕೆಲಸ ಶುರು ಮಾಡಿ ಅಂತ ಹೊರಟೋಗ್ಬಿಟ್ರು ಅವರು. ಆಮೇಲೆ ನನ್ನ ತಕ್ಷಣ ಗೋರಖ್ನಾಥ್ ಮಂದಿರ್ ಪಬ್ಲಿಕೇಶನ್ ಅಂತ ಗೋರಖ್ಪುರದಲ್ಲಿದೆ, ಅವ್ರಿಗೆ ಫೋನ್ ಮಾಡಿದೆ. ಎಲ್ಲ ಸಮಗ್ರ ಸಾಹಿತ್ಯ ಇದೆ, ಸಂಸ್ಕೃತದಲ್ಲಿ, ಹಿಂದಿಯಲ್ಲಿದೆ, ಹೆಚ್ಚು ಕಮ್ಮಿ 10,000 ತನಕ ಅದು ಖರ್ಚಾಗತ್ತೆ ಅಂದರು. ಸೊ ನನಗೆ ಅದೊಂದು ಅವಕಾಶ ಆಯಿತು. ಸೊ ಈಗ ನನಗೇನು ಹಣ ಬಂದಿದೆ ಅದನ್ನು ಆ ಒಂದು ಮಠದ ಹೆಸರಲ್ಲಿ ತಗೊಂಡು ಆ ಪುಸ್ತಕಗಳನ್ನು ಖರೀದಿ ಮಾಡಬೇಕು ಅಂತ. ಸೊ ಹೀಗೆ ಪ್ರಶಸ್ತಿಯನ್ನು ನನಗೆ ವಿದ್ಯೆ ಕೊಟ್ಟ ಗುರುವಿಗೂ ಮತ್ತು ಪ್ರಶಸ್ತಿಯ ಮೊತ್ತವನ್ನು ನನಗೆ ಆಶ್ರಯ ಕೊಟ್ಟ ಗುರುವಿಗೂ ಸಮರ್ಪಿಸಿ ಆ ಒಂದು ಫಲಕ ಏನಿದೆ ಅದನ್ನು ಗುಡುಗಂಟಿಯವರ ನೆನಪಿಗಾಗಿ ನಾನು ನನ್ನ ಜೊತೆ ತೊಗೊಂಡು ಹೋಗ್ತಾ ಇದ್ದೀನಿ. ಮತ್ತು ಇನ್ನೊಂದು ಮಾತು ಹೇಳಬೇಕು ನನಗೆ ಏನಂದರೆ, ಆದಿಚುಂಚನಗಿರಿ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಒಂದು ಮೀಟಿಂಗಲ್ಲಿ, ಏನು ರೀ ವಾಸುದೇವಮೂರ್ತಿ, ಇಷ್ಟೆಲ್ಲ ನೀವು ಬರ್ತಿದ್ದೀರಿ, ಒಂದೇ ಒಂದು ಪ್ರಶಸ್ತಿ ಬಂದಿಲ್ಲ ನಿಮಗೆ ಅಂತ ಕೇಳಿದ್ರು ಮೀಟಿಂಗಲ್ಲಿ. ನಾನು ಹೇಳಿದೆ, ಇಲ್ಲ ಸರ್, ಒಂದು ಕೆಲಸ ಕೊಡಿ ಅಂತ ಅರ್ಜಿ ಹಾಕೋದು ಸರಿ, ನನಗೊಂದು ಪ್ರಶಸ್ತಿ ಕೊಡಿ ಅಂತ ಯಾರಾದರೂ ಅರ್ಜಿ ಹಾಕೋದು ನನಗೆ ಇಷ್ಟ ಆಗಲ್ಲ. ಸರಿ, ಅದು ಸಣ್ಣತನ ಆಗ್ತದೆ, ಅದು ಮುಜುಗರ ಆಗ್ತದೆ ಅಂತ. ಇಲ್ಲ, ಹಾಗಲ್ಲ, ಅದು ನಮ್ಮಲ್ಲಿ ಕ್ರೈಟೀರಿಯಾ ಇದೆ, UGC ಮತ್ತು ನ್ಯಾಕ್ ಕ್ರೈಟೀರಿಯಾದಲ್ಲಿ ಈ ಯೂನಿವರ್ಸಿಟಿಲಿ ಎಷ್ಟು ಜನ ಪ್ರಶಸ್ತಿ ತೊಗೊಂಡಿದ್ದಾರೆ, ಎಷ್ಟು ಸಂಶೋಧನಾ ಲೇಖನ ಬರೆದಿದ್ದಾರೆ, ಅವೆಲ್ಲ ನಮಗೆ ಪಾಯಿಂಟ್ಸ್ ಆ್ಯಡ್ ಆಗ್ತದೆ ಯೂನಿವರ್ಸಿಟಿಗೆ. ಹಾಗಾಗಿ ನೀವು ಪ್ರಶಸ್ತಿ ತೊಗೋಬೇಕು. ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಬೇರೆ ನಮ್ಮ ಯೂನಿವರ್ಸಿಟಿಲಿ ತುಂಬ ಜನ ಟ್ಯಾಲೆಂಟೆಡ್ ಜನ ಇದ್ದಾರೆ, ಅವ್ರಿಗಾದರೂ ಕೊಡಿಸಿ ಅಂತ. ಆಗಲಿ ಸರ್ ಅಂತ ಅಂದೆ. ಅದು ವಿದೇಶಿ ಯೂನಿವರ್ಸಿಟಿಗಳಲ್ಲಿ ಪ್ರಶಸ್ತಿ ಕೊಡಿ ಅಂತ ಅರ್ಜಿ ಬರೆಯೋದು ಅದೆಲ್ಲ ಬಹಳ ಕಾಮನ್ನು. ಬಟ್ ಭಾರತದಲ್ಲಿ ಅಥವಾ ನಮ್ಮ ಒಂದು ಸಂಸ್ಕೃತಿಯಲ್ಲಿ ಪ್ರಶಸ್ತಿ ಕೊಡಿ ಅಂತ ಕೇಳೋದು ಬಹಳ ಮುಜುಗರದ ಒಂದು ಸಂಗತಿ ಅದು. ಹಾಗಾಗಿ ಇಲ್ಲಿ ಶಾಸಕರಿರೋದ್ರಿಂದ, ಶಿಕ್ಷಣ ತಜ್ಞರಿರೋದ್ರಿಂದ, ಸ್ವಾಮೀಜಿಯವರು ಇರೋದ್ರಿಂದ ನಾನೊಂದು ಸಣ್ಣ ಭಿನ್ನ ಏನಂದರೆ, ಆ ನ್ಯಾಕ್ ಕ್ರೈಟೀರಿಯಾದಲ್ಲಿ ಏನಿದೆ ಅದೆಲ್ಲ ಇದ್ದುಕೊಳ್ಳಿ, ಬಟ್ ಪ್ರಶಸ್ತಿ ತೊಗೋಬೇಕು ಅನ್ನುವಂಥದ್ದು. ಪ್ರಶಸ್ತಿ ಈಗ ಸಂಶೋಧನಾ ಲೇಖನ ನಾವು ಪ್ರಯತ್ನಪೂರ್ವಕವಾಗಿ ಬರೀತೀವಿ, ಆದರೆ ಪ್ರಶಸ್ತಿ ಅನ್ನೋದು ಯಾವತ್ತೂ ಕೂಡ ಅಯಾಚಿತವಾಗಿಯೇ ಬರಬೇಕು. ಅದರಿಂದ ಅದೊಂದು ಆ ನಿಯಮಾವಳಿಯನ್ನು ತೆಗೆಯೋ ನಿಟ್ಟಿನಲ್ಲಿ ಒಂದು ಚರ್ಚೆ ಆಗಬೇಕು, ಒಂದು ನಿರ್ಣಯ ಆಗಬೇಕು. ಅದು ನಿಮ್ಮಂಥವರಿಂದ ಅದು ಸಾಧ್ಯವಾಗ್ತದೆ ಅಂತ ನಾನು ಭಾವಿಸ್ತೀನಿ. ಮತ್ತು ಕೊನೆಯದಾಗಿ ಮಲ್ಲೇಪುರಂ ಸಾರಿಗೆ ಮತ್ತು ಗುಡುಗಂಟಿ ಸಾರಿಗೆ ನಾನು ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ.